ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಗಮನಾರ್ಹವಾಗಿ ಬದಲಾವಣೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದಲ್ಲಿ ಹಲವಾರು ಪ್ರಾಕೃತಿಕ ವಿಕೋಪಗಳು ನಡೀತಾ ಇರುವಂಥದ್ದು, ಭೂಕುಸಿತ ಆಗ್ಬೋದು, ಹಾಗೆಯೇ ವಿಪರೀತ ಸಮುದ್ರ ಕೊರೆತ ಕೂಡ ಆಗ್ತಾ ಇದೆ. ಇದರ ನಡುವೆ ಒಂದು ಅಧ್ಯಯನದ ಪ್ರಕಾರ 2040 ಹೊತ್ತಿಗೆ ಮಂಗಳೂರು ಸೇರಿದಂತೆ ಉಡುಪಿಯ 5% ಭೂಭಾಗ ಸಮುದ್ರ ನುಂಗಲಿದೆ ಅನ್ನೋ ಒಂದು ಆತಂಕಕಾರಿ ವರದಿ ಬಂದಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಯಪ್ಪ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಇದು ಏನು, ಯಾಕೆ ಈ 5% ಭೂಭಾಗ ಸಮುದ್ರ ಪಾಲಾಗ್ತಾ ಇದೆ? 5% ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ, ಇದು ನ್ಯಾಚುರಲ್ ಪ್ರೋಸೆಸ್ ಅಂತ ಒಂದಿದೆ. ವೇವ್ಸು, ಕರೆಂಟ್ಸು, ಟೈಡ್ಸು, ಲಾಂಗ್ ಶೋರ್ ಕರೆಂಟ್ಸು, ಜೊತೆಗೆ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಅಂದರೆ ಇದು ಸಿವಲ್ ಕನ್ಸ್ಟ್ರಕ್ಷನ್ ಇರ್ಬೋದು, ಬ್ರೇಕ್ ವಾಟರ್ ಕನ್ಸ್ಟ್ರಕ್ಷನ್ನು, ಹಾರ್ಬರು, ಪೋರ್ಟ್ ಕನ್ಸ್ಟ್ರಕ್ಷನ್ಸ್ಗಳು, ಅದ್ರ ಜೊತೆಗೆ ವೆಂಟೆಡ್ ಡ್ಯಾಮ್ ಕನ್ಸ್ಟ್ರಕ್ಷನ್ಗಳು ಆಗ್ತಾ ಇದೆ. ತುಂಬ ವೆಂಟೆಡ್ ಡ್ಯಾಮ್ಸ್, ನೂರಾರು ವೆಂಟೆಡ್ ಡ್ಯಾಮ್ಸ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅಲ್ಲಿ ಏನಾಗ್ತಾಯಿದೆ ಅಂತಂದರೆ, ನೀರನ್ನು ತಡೆಯೋದ್ರ ಜೊತೆಗೆ ಹೊಯ್ಗೆನೂ ಕೂಡ ಅಲ್ಲಿ ತಡೆಯೋದ್ರಿಂದ ಆ ಹೊಯ್ಗೆ ಕೊನೆಗೆ ಬೀಚಿಗೆ ಬರಬೇಕಾಯ್ತು, ಸಮುದ್ರಕ್ಕೆ ಸೇರಿ ಅಲೆಗಳ ಮೂಲಕ ಬೀಚಿಗೆ ಬರಬೇಕಾಯಿತು. ಅದು ಬರದೇ ಇರೋದ್ರಿಂದ ಬೀಚ್ ಎರೋಷನ್ನು ಜಾಸ್ತಿ ಆಗ್ತದೆ. ಸೋರ್ಸ್ ಆಫ್ ಇನ್ಪುಟ್ ತುಂಬ ಕಡಿಮೆ ಆಗಿರೋದ್ರಿಂದ ಬೀಚ್ ಬಿಡ್ತು ಕಡಿಮೆ ಆಗಿದೆ, ಸ್ಟೀಪ್ನೆಸ್ ಜಾಸ್ತಿ ಆಗಿದೆ. ಹಾಗಾಗಿ ಅಲೆಗಳು ಡೈರೆಕ್ಟಾಗಿ ಸೀವಾಲಿಗೆ ಅಪ್ಪಳಿಸೋದ್ರಿಂದ ಇನ್ ಫ್ರಂಟ್ ಆಫ್ ದಿ ಸೀವಾಲ್ ಏನು ಬೀಚ್ ಇತ್ತು ಅದೆಲ್ಲ ಬೀಚೆಲ್ಲ ಹೋಗಿದೆ. ಈಗ ಶೋರ್ ಲೈನು ಸೀವಾಲ್ ಹತ್ತಿರಕ್ಕೆ ಬಂದಿದೆ. ಸೊ ಇದು ಮೇನ್ ಮುಖ್ಯ ಕಾರಣಗಳು. ಅಂದರೆ ಈಗ ಪ್ರಕೃತಿ ಹೇಗಿತ್ತು ಅದನ್ನು ನಾವು ಹಾಗೆ ಬಿಡಲಿಲ್ಲ, ಮನುಷ್ಯನ ಏನು ಮಿಡ್ಲಲ್ಲಿ ಬಂದ್ಕೊಂಡು ಡೆವಲಪ್ಮೆಂಟು ಅದು ಇದು ಅಂತ ವರ್ಕ್ ಮಾಡ್ತೇವೆ, ಅದೇ ಮೇನ್ ಕಾರಣ ಅಂತ ಹೇಳಿ. ಅದು ಒಂದು ಮೇನ್ ಕಾರಣ, ಮುಖ್ಯ ಕಾರಣ. ಯಾಕೆಂತ ಹೇಳಿದರೆ, ಹೊಯ್ಗೆ ಬರದೇ ಇರೋದ್ರಿಂದ ಏನು ಡ್ರೆಡ್ಜಿಂಗ್ ಆಫ್ ಸ್ಯಾಂಡ್ ಏನಾಗ್ತಾ ಇದೆ ಅದರಿಂದ ಹೊಯ್ಗೆ ಸಮುದ್ರಕ್ಕೆ ಬರ್ತಾ ಇಲ್ಲ ಮತ್ತು ಬೀಚಿಗೆ ಬರ್ತಾ ಇಲ್ಲ. ಅದು ಒಂದು. ಮತ್ತು ಡೈರೆಕ್ಟ್ ಕನ್ಸ್ಟ್ರಕ್ಷನ್ ಆಫ್ ಏನು ಅನ್ಸೈಂಟಿಫಿಕ್ ಕನ್ಸ್ಟ್ರಕ್ಷನ್ ಆಫ್ ಸೀ ವಾಲ್ಸ್, ಬ್ರೇಕ್ ವಾಟರ್ಸ್ ಆಫ್ ಗ್ರೋಯಿಂಗ್ಸ್, ಅದು ಅನ್ಸೈಂಟಿಫಿಕ್ ಆಗಿರೋದ್ರಿಂದ ಅವು 2 ವರ್ಷ 3 ವರ್ಷದಲ್ಲಿ ಅವು ನಾಶ ಆಗಿ ಸಮುದ್ರ ಪಾಲಾಗ್ತದೆ. ಹಾಗಾಗಿ ಏನು ಸೀವಾಲ್ ಮುಂದಿರೋ ಬೀಚ್ ಹೋಗಿರ್ತದೆ, ಜೊತೆಗೆ ಅದು ಏನು ಎರೋಷನ್ ಪ್ರಾಬ್ಲಮ್ಮು ಶಿಫ್ಟ್ ಆಗುತ್ತೆ ಸೌತಿಗೆ ನಾರ್ತಿಗೆ. ಹಾಗಾಗಿ ನಾವು ಈಗ ಹೆಚ್ಚಿನ ಏನು ಬೀಚ್ ಎರೋಷನನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಸರ್, ಈಗ ಈ ಭಾಗದಲ್ಲಿ ಸಮುದ್ರ ಕೊರೆತಕ್ಕೆ ತಡೆಗೆ ಬ್ರೇಕ್ ವಾಟರ್ಸ್ಗಳನ್ನು ಹಾಕ್ತಾ ಇದ್ದಾರೆ, ಸಿ ವಾಲ್ಸ್ಗಳನ್ನು ಹಾಕ್ತಾ ಇದ್ದಾರೆ, ಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಅದು ಯಾವುದು ಪ್ರಯೋಜನ ಆಗೋದಿಲ್ಲ? ಇಲ್ಲ, ಇದು ಬ್ರೇಕ್ ವಾಟರ್ ಮೇನ್ಲಿ ಅದು ಎರೋಷನ್ ತಡೀಲಿಕ್ಕೆ ಮಾಡಿದ್ದಲ್ಲ, ಅದು ಫಿಶಿಂಗಿಗೆ ಅಥವಾ ಮೂವ್ಮೆಂಟ್ ಆಫ್ ಶಿಪ್ ಆಗ್ಬೋದು, ಬೋಟಿಗೆ ಮಾಡೋವಂಥದ್ದು. ಅದು ಐದರ್ ಸೈಡ್ ಆಫ್ ದಿ ನೇವಿಗೇಷನ್ ಚಾನಲ್ ಕಟ್ತಾರೆ. ಅದು ಬೇಕಾಗ್ತದೆ, ಯಾಕಂದರೆ ಡ್ರಾಫ್ಟ್ ಆಫ್ ದಿ ಏನು ನೇವಿಗೇಷನ್ ಚಾನಲ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಡೆಪ್ತ್ ಅಂತ ಹೇಳ್ತೀವಲ್ಲ, ಅದು ಇಂತಿಷ್ಟು ಡೆಪ್ತ್ ಇರಬೇಕು ಅಂತ, ಅದಕ್ಕೋಸ್ಕರ ಬ್ರೇಕ್ ವಾಟರ್ನ ಕಟ್ಟೋದು ಅಂತ ಹೇಳಿ ಕರಿತೇವೆ. ಸಮುದ್ರ ಏನು ಎರೋಷನ್ ಆಗೋದನ್ನ ತಡೆಯಲಿಕ್ಕೆ ಸೀವಾಲನ್ನು ಕಟ್ಟೋದು. ಅದು ಕೂಡ ಏನು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅದು 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು. ಸೀವಾಲ್ಗಳೆಲ್ಲ ಅನ್ಸೈಂಟಿಫಿಕ್ ಆಗಿ ಕಟ್ಟೋದ್ರಿಂದ ಅವು ಕೂಡ ಸಮುದ್ರ ಪಾಲಾಗ್ತದೆ. ಸೊ ಹಾಗಾಗಿ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟಿ ಈಸ್ ದಿ ಮೇನ್ ಕಾಸ್ ಇನ್ ಅಡಿಷನ್ ಟು ದಿ ನ್ಯಾಚುರಲ್ ಪ್ರೋಸೆಸ್ ಫಾರ್ ದಿ ಬೀಚ್ ಎರೋಷನ್ ಆರ್ ಕೋಸ್ಟಲ್ ಎರೋಷನ್ ಅಂತ ಹೇಳ್ತೀವಿ. ಮುಂದಿನ ವರ್ಷಗಳಲ್ಲಿ ಈ ಬೀಚ್ ಎರೋಷನ್ ಅಥವಾ ಸಮುದ್ರ ಕೊರೆತ ಹೆಚ್ಚಾಗುತ್ತೆ ಸರ್? ಇದು ಹೆಚ್ಚಾಗ್ತಾ ಹೋಗ್ತದೆ, ಯಾಕಂದರೆ ಈಗಾಗಲೇ ಬೀಚ್ಗಳು ನಾಶ ಆಗಿದ್ದಾವೆ. ಇನ್ನೇನಿದ್ರು ಲ್ಯಾಂಡು ಅಥವಾ ಫಿಶಿಂಗ್ ರೋಡು ಅಂಥದ್ದೆಲ್ಲ ನಾವು ಕಳ್ಕೊಳ್ಳುವ ಸಾಧ್ಯತೆ ಇದೆ. ಹೆಚ್ಚಿನ ಕಡೆ ಬೀಚಸ್ಸೇ ಇಲ್ಲ, ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಸೀವಾಲ್ಸ್. ಇನ್ ಫ್ರಂಟ್ ಆಫ್ ದಿ ಸೀವಾಲ್ಸ್ ನೋ ಬೀಚ್ ಅಟ್ ಆಲ್. ಸೊ ಈಗ ಸೀವಾಲು ಕೊಲ್ಯಾಪ್ಸ್ ಆಗುತ್ತೆ, ಅದು ಹಿಂದೆ ಇರ್ತಕ್ಕಂಥ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಇರ್ಬೋದು ಅಥವಾ ರೋಡ್ ಇರ್ಬೋದು, ಅಂಥವನ್ನು ನಾವು ಕಳ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಸರ್, ನೀವು ತುಂಬ ವರ್ಷಗಳಿಂದ ಈ ಭಾಗದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರಿ. ನಿಮ್ಮ ಅಧ್ಯಯನ ಪ್ರಕಾರ ಯಾವೆಲ್ಲ ಪ್ರದೇಶಗಳು ಹೆಚ್ಚಿನ ಈಗ ಅಪಾಯದಲ್ಲಿರುವಂಥ? ಮೊದಲು ಕೋಟೆಪುರ ಒಂದು ತುಂಬ ಸಿವಿಯರ್ ಇತ್ತು. ಉಚ್ಚಿಲ ಮತ್ತು ಸಸಿತ್ಲು ಅಂಥ ಪ್ರದೇಶಗಳು ತುಂಬ ಏನೋ ಅಪಾಯದಲ್ಲಿದ್ದವು. ಈಗ ಬೆಟ್ಟಪಾಡಿ, ಸೋಮೇಶ್ವರ, 9 ಕೆರೆ ಅಪ್ ಟು ನೇತ್ರಾವತಿ, ಗುರುಪುರ, ಎಸ್ಚೂರಿವರೆಗೆ ಇದು ಕೋಟೆಪುರ ಸೇರಿ ಆ ಪ್ರದೇಶ ಇಡೀ ಏನು ಅಪಾಯದಲ್ಲಿದೆ.
ಅಂದ್ರೆ ಸರ್ ಅಲ್ಲೀಗ ಸಿ ವಾಲ್ ಕಟ್ಟಲಿಕ್ಕೆ ಕಲ್ಲುಗಳನ್ನೆಲ್ಲ ಹಾಕಿದ್ದಾರೆ, ಅದು ಉಳಿಯುವುದಿಲ್ಲ ಅಂತ ನಿಮ್ಮ ಅಭಿಪ್ರಾಯ? ಹೌದೌದು, ಅದು ಹೆಚ್ಚು ದಿವಸ ಉಳಿಯೋದಿಲ್ಲ, ಯಾಕಂದರೆ ಅದು ಅನ್ಸೈಂಟಿಫಿಕ್ ಆಗಿ ಕಟ್ಟಿರೋದು, ಸುಮ್ಮನೆ ಜಸ್ಟ್ ಅಲ್ಲಿ ಹಾಕಿರೋದು ಅಷ್ಟೇ. ಅದನ್ನು ಸರಿಯಾಗಿ ಹೊಯ್ಗೆ ತೆಗೆದು ಟೋ ಅಂತ ಮಾಡಿ ಮ್ಯಾಟ್ ಹಾಕಿ ಅದರ ಮೇಲೆ ಸಿಸ್ಟಮ್ಯಾಟಿಕ್ಕಾಗಿ ಕಟ್ಟಿದರೆ ಒಂದು ಫ್ಯೂ ಇಯರ್ಸ್, ಒಂದು 5-6 ವರ್ಷ ಬರುವ ಸಾಧ್ಯತೆ ಉಂಟು. ಆದರೆ ಆ ಥರ ಸೈಂಟಿಫಿಕ್ ಆಗಿ ಕಟ್ಟದೇ ಇರೋದ್ರಿಂದ ಅದು 1 ವರ್ಷ 2 ವರ್ಷ ಬಂದರೆ ಹೆಚ್ಚಾಯಿತು, ಅದೆಲ್ಲ ಸಮುದ್ರ ಪಾಲಾಗ್ತದೆ. ಸೊ ವಿ ಆರ್ ಲೂಸಿಂಗ್ ದಿ ರಿಸೋರ್ಸಸ್ ಆ್ಯಂಡ್ ವಿ ಆರ್ ನಾಟ್ ಏಬಲ್ ಟು ಪ್ರೊಟೆಕ್ಟ್ ದಿ ಬೀಚಸ್ ಆಲ್ಸೋ. ಸರ್ ಈಗ ಮೊದಲು ಈಗ ನಾನು ಸಮುದ್ರ ಕೊರೆತ ರಿಪೋರ್ಟ್ ಮಾಡಬೇಕಾದ್ರೆ ಕೆಲವು ಜನ ಹೇಳ್ತಾ ಇದ್ರು ಒಂದು 500 ಮೀಟರ್ ಆ ಕಡೆ ಇತ್ತು ಸಮುದ್ರ, ಈಗ ಅದು ಯಾಕೆ ಹೀಗಾಗ್ತದೆ? ಇದೆ ಮೇನ್ ಆಗಿತ್ತು, ಹೌದು. 85ರಿಂದ 88ವರೆಗೆ ನಾನು ರೆಗ್ಯುಲರ್ ಸರ್ವೆ ಮಾಡುವಾಗ ಈಗಿನ ಶೋರ್ ಲೈನ್ಗಿಂತ 200-300 ಮೀಟ್ರು ಆಚೆ ಇತ್ತು. ಅಷ್ಟು ಪ್ರದೇಶ ಈಗ ಸಮುದ್ರ ಪಾಲಾಗಿದೆ. ಮೇಯ್ನ್ ಕಾರಣಗಳು ಇವೆ, ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸು ಮತ್ತು ಸೆಡಿಮೆಂಟು, ಸಾಕಷ್ಟು ಪ್ರಮಾಣದ ಸೆಡಿಮೆಂಟು ಬೀಚಸ್ಸಿಗೆ ಬರದೇ ಇರೋದು ಮುಖ್ಯ ಕಾರಣಗಳಾಗಿದ್ದಾವೆ. ಸರ್ ಇದಕ್ಕೆ ಸೊಲ್ಯೂಷನ್ ಏನು ಸರ್? ಏನಾದರೂ ಸೊಲ್ಯೂಷನ್ ಇದೆಯಾ ಅಥವಾ ಅದಕ್ಕೆ ಯಾವುದು ಸೊಲ್ಯೂಷನ್ನೇ ಇಲ್ವಾ? ಸೊಲ್ಯೂಷನ್ ಅಂದರೆ ಅದಕ್ಕೆ 2-3 ಆಲ್ಟರ್ನೇಟಿವ್ಸ್ ಇದೆ. ಒಂದು, ಲೀವ್ ಇಟ್ ಫಾರ್ ನೇಚರ್ ಅಂತ ಹೇಳ್ತೀವಿ, ನೀವು ಇಂಟರ್ಫಿಯರ್ ಆಗಬೇಡಿ. 2ನೇದು ರಿಟ್ರೀಟ್ ಅಂತ ಹೇಳ್ತೀವಿ. 3ನೇದು ಗೋ ಫಾರ್ ಗ್ರೀನ್ ವಾಲ್ ಇನ್ಸ್ಟೆಡ್ ಆಫ್ ಸೀ ವಾಲ್ ಅಂತ ಹೇಳ್ತೀವಿ. ಲೈಕ್ ಸಾಲ್ಟ್ ಟಾಲರೆಂಟ್ ಪ್ಲ್ಯಾಂಟ್ಸ್ ಲೈಕ್ ಕ್ಯಾಜುರಿನ, ಹೈಪೋಮಿಯಾ ಬೈಲೋಬಾ ಇಂಥವನ್ನು ಹೆಚ್ಚು ಬೆಳೆಸೋದ್ರಿಂದ ಸಾಧ್ಯವಾದಷ್ಟು ನಾವು ಬೀಚಸನ್ನು ಉಳಿಸ್ಕೋಬಹುದು. ಅವು ಈಸ್ಥೆಟಿಕ್ ಆಗಿಯೂ ಇರ್ತವೆ, ತುಂಬ ಪ್ರಕೃತಿಗೆ ವಿರುದ್ಧವಾಗಿರೋದಿಲ್ಲ. ಬೀಚಸ್ನ ನಾವು ಈಸ್ಥೆಟಿಕ್ಸನ್ನು ಕಾಪಾಡ್ಕೋಬೋದು, ಮತ್ತು ಎಷ್ಟು ಸಾಧ್ಯವೋ ಅಷ್ಟು ಬೀಚಸನ್ನು ನಾವು ಉಳಿಸ್ಕೋಬಹುದು ಈ ಕ್ಯಾಜುರಿನ ಮತ್ತು ಹೈಪೋಮಿಯಾ ಬೈಲೋಬಾ ಇಂಥವನ್ನು ಬೆಳೆಸೋದ್ರಿಂದ. ಸರ್ ಈಗ ಆ ವರದಿಯ ಪ್ರಕಾರ ಏನು ಸ್ಟಡಿ ಆಗಿದೆ ಅದರ ಪ್ರಕಾರ ಈ ಭಾಗದಲ್ಲಿ ಜನವಸತಿ ಪ್ರದೇಶ ಹಾಗೆಯೇ ಕೃಷಿ ಭೂಮಿಗೂ ಸಮುದ್ರದ ನೀರು ನುಗ್ಗುತ್ತೆ, ಸಮುದ್ರ ಪಾಲಾಗುತ್ತೆ. ಹೌದು, ಎಲ್ಲೆಲ್ಲಿ ಇದು ಇಂಟರ್ ಕನೆಕ್ಟೆಡ್ ಇದೆ, ಸ್ಟ್ರೀಮ್ಸು ಇದ್ದಾವೆ, ಲೋ ಲೈಯಿಂಗ್ ಏರಿಯಾಗೆ ಇಂಟರ್ ಕನೆಕ್ಷನ್ ಎಲ್ಲಿದೆ ಅಲ್ಲಿಗೆಲ್ಲ ಸಮುದ್ರ ನೀರು ಬಂದು ಅದು ಫ್ರೆಶ್ ವಾಟರ್ ಕೂಡ ಸ್ಯಾಲೈನ್ ವಾಟರ್ ಆಗಿ ಕೃಷಿಗೆ ಯೋಗ್ಯವಾಗದೇ ಇರಬಹುದು ಅಂತ ಹೇಳ್ಬೋದು. ಧನ್ಯವಾದ ಸರ್. ಇದು ಡಾಕ್ಟರ್ ಜಯಪ್ಪ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.